ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯೂ ಬೇಬಿಗೆ ಹೇಗೆ ಫ್ರಾಕ್ ಹೊಲಿಯೋದು ಅಂತ ನೋಡೋಣ. ನೋಡಿ ಎಷ್ಟು ಕ್ಯೂಟಾಗಿರೋ ಫ್ರಾಕ್ ಹೊಲಿಯೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವಾಗ ಹೇಗೆ ಹೊಲಿಯೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಹೊಲಿಬೋದು, ಬನ್ನಿ ನೋಡೋಣ. ಇವಾಗ ನಾನಿಲ್ಲಿ ರೆಡ್ಡು ಮತ್ತು ವೈಟ್ ಕಾಂಬಿನೇಷನಲ್ಲಿ ಡ್ರೆಸ್ ಹೊಲಿತಾ ಇರೋದು ನೀವು ನೋಡಿರ್ತೀರ ಆಗಲೇ ಫಸ್ಟೇ. ನಾನು 3mm ಕ್ರೋಶೆ ತೊಗೊಂಡಿದ್ದೀನಿ ಹೊಲಿಯೋಕ್ಕೆ. ನೆಕ್ಸ್ಟು ನಾವಿವಾಗ 82 ಚೈನ್ ಹಾಕ್ಕೋಬೇಕು. ಫಸ್ಟು ನಾವು 0 to 3 months ಪಾಪುಗೆ ಹೊಲಿತಾ ಇರೋದು ಬೇಬಿಗೆ. ಸೊ 82 ಚೈನ್ ಹಾಕ್ಕೋಬೇಕು. ಫಸ್ಟು ಒಂದು ನಾಟ್ ಹಾಕ್ಕೊಂಡು ನಾವಿವಾಗ 82 ಚೈನ್ ಹಾಕ್ಕೊಳ್ಳೋಣ. ಬನ್ನಿ ಇವಾಗ ನಾವು 1 2 3 4 5 6 7 8 9 10 ಇದೇ ಥರ ಫುಲ್ ಹಾಕೊಂಬರ್ತೀನಿ ನಾನು. ಬನ್ನಿ ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. 82 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿವಾಗ +1 ಚೈನ್ ಹಾಕೋಬೇಕು. ಇವಾಗ ನಾವು ನೆಕ್ಸ್ಟು ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನು ಅಂದರೆ ಆ ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇದೇ ಥರ ನಾವಿವಾಗ 10 ಡಬಲ್ ಕ್ರೋಶೆ ಹಾಕೋಬೇಕು. 10 ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಬನ್ನಿ ಇವಾಗ 2 3 4 5 6 7 8 9 and 10. ನೋಡಿ ಇವಾಗ ಹೇಗೆ ಬಂದಿದೆ ಅಂತ. ನೆಕ್ಸ್ಟು ನಾವು 11ನೇ ಚೈನ್ ಅಂದರೆ 11ನೇ ಚೈನ್ ಏನಿದೆ ಅದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಅದೇ ಚೈನಲ್ಲಿ 1+1 ಚೈನ್ ಸೇಮ್ ಸ್ಪೇಸಲ್ಲಿ ನಾವು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಸೊ ಇವಾಗ ನಾವು ಅಲ್ಲಿಗೆ ಒಂದು ಪಿನ್ ಹಾಕ್ಕೋಬೇಕು. ನೆಕ್ಸ್ಟ್ ನಾವು 18 ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಇವಾಗ ನಾವು ಹೇಗೆ ಹಾಕ್ಕೊಂಡ್ವಿ ಹಿಂದೆ ಸೇಮ್ ಅದೇ ಥರ ನಾವು ಇವಾಗ 18 ಹಾಕ್ಕೋಬೇಕು. ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ನಂದು 18 ಹಾಕ್ಕೊಂಡು. ನೆಕ್ಸ್ಟ್ ನಾವು 19ನೇ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ +1 ಚೈನ್ ಸೇಮ್ ಸ್ಪೇಸಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ. ಗೊತ್ತಾಯ್ತಲ್ಲ ಯಾವ ಥರ ಅಂತ. ಇವಾಗ ಸೇಮ್ ಅಲ್ಲಿಗೊಂದು ನಾವು ಪಿನ್ ಹಾಕ್ಕೋಬೇಕು. ನೋಡಿ ಇವಾಗ ನೆಕ್ಸ್ಟು ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಇವಾಗ ಇದೇ ಥರ ನೋಡಿ ಇದೇ ಥರ ನಾವಿವಾಗ 21 ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಹಾಕ್ಕೊಳ್ಳೋಣ ಬನ್ನಿ ನಾವಿವಾಗ 2 3 ನೋಡಿ ಇದೇ ಥರ ನಾವಿವಾಗ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ 21. ನೆಕ್ಸ್ಟ್ ನಾವಿವಾಗ 22 ಚೈನ್ ಏನಿದೆ ಅದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ +1 ಚೈನ್ ಸೇಮ್ ಸ್ಪೇಸಲ್ಲಿ ನಾವು ಇವಾಗ ಹಾಫ್ ಡಬಲ್ ಕ್ರೋಶೆ ಸೇಮ್ ಇವಾಗ ಅದೇ ಥರ ಒಂದು ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ನಾವು ಸೇಮ್ ಇದೇ ಥರ ನಾವು 18 ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಗೊತ್ತಾಯ್ತಲ್ಲ ಯಾವ ಥರ ಅಂತ. ಇವಾಗ ನಾವು ಹಾಕ್ಕೊಳ್ಳೋಣ ಬನ್ನಿ.
1 2 3 ಹಾಕೊಳ್ಳೋಣ. ಇವಾಗ ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. 18 ಕಂಪ್ಲೀಟ್ ಆಗಿದೆ. 19ನ ಚೈನ್ ಅಂದರೆ 19ನೇ ಚೈನಿಗೆ ನಾವು ಸೇಮ್ ಹಾಫ್ ಡಬಲ್ ಕ್ರೋಶೆ ಪ್ಲಸ್ 1 ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ. ನೆಕ್ಸ್ಟು ಅಲ್ಲಿಗೊಂದು ಪಿನ್ ಹಾಕ್ಕೊಂಡ್ರೆ ನಮಗೆ ನೆಕ್ಸ್ಟು ರೌಂಡಿಗೆ ಈಸಿ ಆಗುತ್ತೆ ಅಂತ ನಾವು ಹಾಕೋತಾ ಇರೋದು. ಸೊ ನಾವಿವಾಗ ನೆಕ್ಸ್ಟು ಎಷ್ಟು ಹಾಕೋಬೇಕು ಅಂದರೆ ಸೇಮ್ ಇವಾಗ ಎಷ್ಟು ಉಳಿದಿದೆ 10 ಉಳಿದಿರುತ್ತೆ, ನಾವು 10ನ ಕಂಪ್ಲೀಟಾಗಿ ಹಾಕೋಬೇಕು. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಫಸ್ಟ್ನೇ ರೌಂಡು. ನೆಕ್ಸ್ಟ್ ರೌಂಡ್ ನಾವು ಪ್ಲಸ್ 1 ಚೈನ್. ಇವಾಗ ನೆಕ್ಸ್ಟು ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ. ಸೇಮ್ ಹಾಫ್ ಡಬಲ್ ಕ್ರೋಶೆನೇ ಹಾಕೋಬೇಕು ನಾವಿವಾಗ. 2 3 4 5 6 7 8 9 10. ನೋಡಿ ನಾವು ಆ ಪಿನ್ ಏನು ಹಾಕ್ಕೊಂಡಿದ್ದೀವಿ ಅಲ್ಲಿನ ತನಕ ಹಾಕ್ಕೋಬೇಕು. ಏನಕ್ಕಂದರೆ ನಮಗೆ ಪಿನ್ ಹಾಕ್ಕೊಂಡಿರೋದೆ ಆರಾಮಾಗಿ ಗೊತ್ತಾಗುತ್ತೆ ಅಂತ. ನೆಕ್ಸ್ಟು ನಾವು ಸೇಮ್ ಸ್ಪೇಸಲ್ಲಿ ಸೇಮ್ ಕೆಳಗಡೆ ಸ್ಟೆಪ್ಪಲ್ಲಿ ಏನಿತ್ತು ಹಾಫ್ ಡಬಲ್ ಕ್ರೋಶೆ ಪ್ಲಸ್ 1 ಚೈನ್, ಸೇಮ್ ಸ್ಪೇಸಲ್ಲಿ ಹಾಫ್ ಡಬಲ್ ಕ್ರೋಶೆ, ಸೇಮ್ ಸ್ಟೆಪ್ಪು ನಾವು ಫಾಲೋ ಮಾಡಬೇಕು. ಇದೇ ಥರ ನಾವು ಇವಾಗ ಇನ್ನೂ 3 ರೌಂಡ್ ಅಂದರೆ ಇವಾಗ ನಾವು ಸೆಕೆಂಡ್ನೇ ರೌಂಡ್ ಕಂಪ್ಲೀಟ್ ಮಾಡಿ ಪ್ಲಸ್ 2 ರೌಂಡ್ನ ಸೇಮ್ ಇದೇ ಥರ ನಾವು ಹಾಕೋಬೇಕು. ಹೋಗ್ತಾ 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 10 ಇರೋದು 11 12 ಆಗುತ್ತೆ. ಇವಾಗ ಇದೇ ಥರ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಟೋಟಲ್ 4 ರೌಂಡ್ ಆಗಿದೆ. ಇವಾಗ ನೆಕ್ಸ್ಟು ಇದನ್ನು ನಾವು ಕಟ್ ಮಾಡ್ಕೋಬೇಕು. ಇವಾಗ ನಾವು ವೈಟ್ನ ಜಾಯಿಂಟ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ ಬನ್ನಿ. ನೋಡಿ ವೈಟ್ನ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿವಾಗ 1 ಚೈನ್ ಹಾಕೋಬೇಕು. 1 ಚೈನ್ ಹಾಕ್ಕೊಂಡು ನಾವು ನೆಕ್ಸ್ಟಿಗೆ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಚೈನ್ ಕೂಡ ಹಾಫ್ ಡಬಲ್ ಕ್ರೋಶೆ 1 2 3 4 5 6 7 8 9 and 10. ನೆಕ್ಸ್ಟ್ ನಾವಿವಾಗ ಸೇಮ್ ಇದು ಹೆಂಗೆ ರೆಡ್ ಹಾಕ್ಕೊಂಡ್ವಿ ಅದೇ ಥರ ಇದನ್ನು 4 ರೌಂಡ್ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಸೇಮ್ ಇಲ್ಲೂ ಸೇಮ್, ಇಲ್ಲೂ ಸೇಮ್, ಇಲ್ಲೂ ಸೇಮ್, ಇಲ್ಲೂ ಸೇಮ್ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಇಲ್ಲಿ ತನಕ 3 ರೌಂಡ್ ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ನೆಕ್ಸ್ಟು ನಾವು 1 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು ಇಲ್ಲಿ ತನಕ. ನೋಡಿ ಇಲ್ಲಿನ ತನಕ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಒನ್ 2 3 4
4 5 ಈಗ ಇಲ್ಲಿ ತನಕ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಇಲ್ಲಿ ತನಕ ಹಾಕೊಂಡಾಗಿದೆ. ನೆಕ್ಸ್ಟ್ ನಾವು ಈ ಸ್ಪೇಸಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಾವು ಈ ಸ್ಪೇಸ್ ಇದನ್ನು ನಾವು ಜಾಯಿನ್ ಮಾಡ್ಕೋಬೇಕು. ಯಾವ ಥರ ಜಾಯಿನ್ ಮಾಡ್ಕೋಬೇಕು ಅಂದರೆ ನೋಡಿ ಹಾಕ್ಕೊಂಡು ಈ ಥರ ಹಾಫ್ ಡಬಲ್ ಕ್ರೋಶೆ ಮತ್ತು ಪ್ಲಸ್ 1 ಚೈನ್ ಸೇಮ್ ಸ್ಪೇಸಲ್ಲಿ ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ಸೇಮ್ ಇಲ್ಲಿ ತನಕ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಇಲ್ಲಿ ತನಕ ಬನ್ನಿ. ಈಗ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ. ನೆಕ್ಸ್ಟ್ ನಾವು ಈ ಕಡೆ ಸೈಡು ತೋಳನ್ನ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟು ಹಾಫ್ ಡಬಲ್ ಕ್ರೋಶೆ ಚೈನ್ 2, ನೆಕ್ಸ್ಟ್ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಜಾಯಿನ್ ಮಾಡ್ಕೋಬೇಕು. ಪ್ಲಸ್ 1 ನೆಕ್ಸ್ಟು ಸೇಮ್ ಸ್ಪೇಸಲ್ಲಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳಿ. ನೋಡಿದ್ರಾ? ಇವಾಗ ಇಲ್ಲಿನ ತನಕ ಹಾಕೊಳ್ಳೋಣ ಬನ್ನಿ. ಮತ್ತೆ ನೋಡಿ ಇವಾಗ ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಇವಾಗ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಈ ಚೈನಿಗೆ ಸೇರಿಸಿ ನಾವು ನೋಡಿ ಇವಾಗ ಸೇಮ್ ಸ್ಪೇಸಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ ನೋಡಿ. ಇವಾಗ ನೆಕ್ಸ್ಟು ಸೇಮ್ ನಾವು ಇದೇ ಥರ ಇಲ್ಲಿ ತನಕ ಹಾಕೊಳ್ಳೋಣ ಬನ್ನಿ. ಇಲ್ಲಿನ ತನಕ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ. ನೆಕ್ಸ್ಟ್ ನಾವು ಈ ಸ್ಪೇಸಲ್ಲಿ ನಾವು 3 ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. 1 2 ಆ್ಯಂಡ್ 3 ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ಸ್ಪೇಸಲ್ಲಿ ಹಾಫ್ ಡಬಲ್ ಕ್ರೋಶೆ ಸೇಮ್. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಸೇಮ್ ಹಾಫ್ ಡಬಲ್ ಕ್ರೋಶೆ. ಇದೇ ಥರ ನಾವಿವಾಗ ಇಲ್ಲಿ ತನಕ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ. ನೆಕ್ಸ್ಟು ನಾವು ಸೇಮ್ ಅದೇ ಥರ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. 1 2 ಆ್ಯಂಡ್ 3 ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ಸೇಮ್ ನೆಕ್ಸ್ಟ್ ಸ್ಪೇಸಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ. ನೋಡೋದಲ್ಲ, ಇದೇ ಥರ ನಾವು ನೆಕ್ಸ್ಟು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇದೇ ಥರ ನಾವಿನ್ನು 6 ರೌಂಡ್ ಹಾಕ್ಕೋಬೇಕು. ಹಾಕೊಳ್ಳೋಣ ಬನ್ನಿ. ಇವಾಗ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಇದು ಎಷ್ಟು ರೌಂಡ್ ಹಾಕ್ಕೊಂಡಿದ್ದೀನಿ ಅಂದರೆ ನಾನಿವಾಗ ಇದನ್ನು ಸೇರಿ 1 2 3 4 5 6 7 8 ರೌಂಡ್ ಹಾಕ್ಕೊಂಡಿದ್ದೀನಿ. ಪ್ಲಸ್ 3 ರೌಂಡ್ ಇದು. ನೆಕ್ಸ್ಟ್ ನಾವಿವಾಗ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ರೆಡ್ನ ಜಾಯಿನ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಜಾಯಿನ್ ಮಾಡ್ಕೊಳ್ಳೋಣ ನಾವು. ನೋಡಿ ಇವಾಗ ನಾವಿಲ್ಲೊಂದು ಗಂಟು ಹಾಕ್ಕೊಳ್ಳೋಣ ಎರಡು ಸೇರಿ.
ನೆಕ್ಸ್ಟ್ ನಾವಿವಾಗ ಇರಿ ಒಂದು ಚೈನ್ ಹಾಕೊಳ್ಳಿ. ನೆಕ್ಸ್ಟ್ ನಾವು ಸೇಮ್ ಪ್ಲೇಸಲ್ಲಿ ಹಾಫ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ, ಸೇಮ್ ನಾವಿಲ್ಲಿ ಮೇಲೆಲ್ಲ ಹೇಗೆ ಹಾಕ್ಕೊಂಡ್ವಿ ಅದೇ ಥರ ನಾವು ಇವಾಗ ಹಾಕೋಬೇಕು. 3 4 5 6 7 8 9 10. ನೋಡಿ ಇವಾಗ ಇದೇ ಥರ ನಾವು 3 ರೌಂಡ್ ಹಾಕೋಬೇಕು. ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಎಷ್ಟು ರೌಂಡ್ ಅಂದರೆ 1 2 3 4 5 ರೌಂಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವಿವಾಗ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಂಡು ನಾವು ವೈಟ್ನ ಅಟ್ಯಾಚ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ನಾವು ವೈಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಅಟ್ಯಾಚ್ ಮಾಡ್ಕೊಂಡು ಇದನ್ನೆರಡನ್ನೂ ಗಂಟು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವಿವಾಗ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ಸಿಂಗಲ್ ಕ್ರೋಶೆ ಹಾಕೋಬೇಕು. ನಾವು ಇವಾಗ ಹಾಕೊಳ್ಳೋಣ. 1 2 2 3 4 5 6 7 8 9 10. ನೋಡಿ ಈಗ ಇದೇ ಥರ ನಾವು ಇಲ್ಲಿವರೆಗೂ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇದು. ಇವಾಗ ನೆಕ್ಸ್ಟು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿವಾಗ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕ್ಕೊಂಡು ನಾವು ಇಲ್ಲಿ 1 ಚೈನ್ ಬಿಟ್ಟು ಸೆಕೆಂಡ್ನೇ ಚೈನಿಗೆ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ತಿರ್ಗಾ 1 2 3 ಚೈನ್, ನೆಕ್ಸ್ಟ್ ಮತ್ತೆ 1 ಚೈನ್ ಬಿಟ್ಟು ಸೆಕೆಂಡ್ನೇ ಚೈನಿಗೆ ನಾವು ಮತ್ತೆ ಸಿಂಗಲ್ ಕ್ರೋಶೆ ಪ್ಲಸ್ 3 1 2 3. ಇದೇ ಥರ ನಾವು ಇಲ್ಲಿ ತನಕ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಪ್ಲಸ್ 1 2 3 ಚೈನ್ ಆದಮೇಲೆ ಈ ಸ್ಪೇಸಲ್ಲಿ ನಾವು 9 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5 6
7 8 and 9. ನೆಕ್ಸ್ಟ್ ನಾವು ಈ ಡಿಸೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇದು. ನೆಕ್ಸ್ಟ್ ನಾವಿವಾಗ ಇಲ್ಲಿ ಸಿಂಗಲ್ ಕ್ರೋಶೆ ನೋಡಿ, ಸಿಂಗಲ್ ಕ್ರೋಶೆ ಪ್ಲಸ್ 3 1 2 3 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ನೋಡಿ, ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ನಾವು ಈ ಚೈನಲ್ಲಿ 10 ಡಬಲ್ ಕ್ರೋಶೆ 1 2 3 4 5 6 7 8 9 and 10. ನೋಡಿ ಗೊತ್ತಾಯ್ತಲ್ಲ ಹೇಗೆ ಅಂತ. ಫಸ್ಟು 10 ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಪ್ಲಸ್ 3 ಚೈನ್, ಮತ್ತು ಸಿಂಗಲ್ ಕ್ರೋಶೆ 10 ಡಬಲ್ ಕ್ರೋಶೆ ಒಂದೇ ಚೈನಲ್ಲಿ. ಬನ್ನಿ ಇವಾಗ ಇದೇ ಥರ ಇಲ್ಲಿ ತನಕ ಹಾಕ್ಕೊಳ್ಳೋಣ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು 2 ಚೈನ್ 1 2 ಚೈನ್ ಹಾಕ್ಕೊಂಡು ನಾವು ಸೇಮ್ ಸ್ಪೇಸಲ್ಲಿ ಇಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು ಒಂದು. ನೆಕ್ಸ್ಟು ಇವೇನಿದೆ ಸೆಂಟ್ರಲ್ಲಿ ಈ ಚೈನಿಗೆ ಒಂದೊಂದು ಚೈನ್ಗೆ ಡಬಲ್ ಕ್ರೋಶೆ ಪ್ಲಸ್ 1 ಚೈನ್. ನೆಕ್ಸ್ಟು ಈ ಥರ ಒಂದೊಂದು ಏನಿದೆ ಅದರಲ್ಲೂ ಕೂಡ ನಾವು ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ. ಡಬಲ್ ಕ್ರೋಶೆ ಪ್ಲಸ್ 1 ಚೈನ್, 2 3 4 5 6 7 8 and 9. ನೋಡಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ನಾವು ಇದೇನಿದೆ ಇಲ್ಲಿ ನಾವು ಪ್ಲಸ್ 1. ನೆಕ್ಸ್ಟು ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ಮತ್ತೆ ನಾವು ಈ ಸ್ಪೇಸಲ್ಲಿ ಡಬಲ್ ಕ್ರೋಶೆ ಪ್ಲಸ್ 1 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಪ್ಲಸ್ 1 ಡಬಲ್ ಕ್ರೋಶೆ ಪ್ಲಸ್ 1. ಸೇಮ್ ಇದೇ ಥರ ನಾವಿವಾಗ ಇಲ್ಲಿನ ತನಕ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ನಾನು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು
ಇವಾಗ ನಾವು 1 2 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲಿ ನಾವು ನೆಕ್ಸ್ಟ್ ಸ್ಪೇಸಲ್ಲಿ ಸೇಮ್ ಡಬಲ್ ಕ್ರೋಶೆ ಪ್ಲಸ್ 1 ಚೈನ್, ನೆಕ್ಸ್ಟು ಡಬಲ್ ಕ್ರೋಶೆ ಪ್ಲಸ್ 1 ಡಬಲ್ ಕ್ರೋಶೆ ಚೈನ್ 1 ಡಬಲ್ ಕ್ರೋಶೆ ಚೈನ್ 1 ಡಬಲ್ ಕ್ರೋಶೆ ಚೈನ್ 1 ಡಬಲ್ ಕ್ರೋಶೆ ಚೈನ್ 1. ನೋಡಿ, ಇದೇ ಥರ ನಾವಿವಾಗ 18 or 20 ರೌಂಡ್ ಹಾಕೋಬೇಕಾಗುತ್ತೆ. ಅಂದರೆ 18ರಿಂದ 20 ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬರೋ ತನಕ ಹಾಕ್ಕೊಳ್ಳಿ. ಇವಾಗ ಹಾಕೊಂಬರೋಣ ಬನ್ನಿ. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ, ಯಾವ ಥರ ಬಂದಿದೆ ಅಂತ ನೋಡಿ. ನೆಕ್ಸ್ಟ್ ನಾವಿವಾಗ ಇದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿವಾಗ ರೆಡ್ನ ಜಾಯಿನ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಈ ಥರ ಜಾಯಿನ್ ಮಾಡ್ಕೊಂಡು ಇದನ್ನು ನಾಟ್ ಹಾಕೋಬೇಕು. ನೆಕ್ಸ್ಟ್ ನಾವು 1 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ರಲ್ಲಿ ಡಬಲ್ ಕ್ರೋಶೆ ಪ್ಲಸ್ 1 ಚೈನ್, ಸೇಮ್ ನಾವು ಮೇಲೆ ಹೇಗೆ ಹಾಕ್ಕೊಂಡ್ವಿ ಅದೇ ಥರ ಹಾಕೋಬೇಕು. ಡಬಲ್ ಕ್ರೋಶೆ ಪ್ಲಸ್ 1 ಡಬಲ್ ಕ್ರೋಶೆ ಪ್ಲಸ್ 1 ಡಬಲ್ ಕ್ರೋಶೆ ಪ್ಲಸ್ 1. ಇದೇ ಥರ ನಾವಿವಾಗ 3 ರೌಂಡ್ ಹಾಕೊಂಬರೋಣ ಬನ್ನಿ. ನೋಡಿ, ಇವಾಗ 3 ರೌಂಡು ಕಂಪ್ಲೀಟ್ ಆಗಿದೆ ಹೊಲ್ಕೊಂಡು. ನೋಡಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ನಾವಿವಾಗ ಇದನ್ನು ರೆಡ್ ಕಲರ್ದು ಏನು ಉಲ್ಲನ್ ಇದೆ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಾಗಿದೆ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ನಾವಿವಾಗ ಫ್ರಂಟಲ್ಲಿ ಇಲ್ಲಿ ರೆಡ್ ಏನು ಪೋರ್ಷನ್ ಇದೆ ನಾವು ಅಲ್ಲಿಗೊಂದು ಫ್ಲವರ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ನಾನು ಇದನ್ನೊಂದು ಮಾಡ್ಕೊಂಡಿದ್ದೀನಿ. ಇದ್ರ ಲಿಂಕ್ ಇದ್ರದ್ದು ಹೇಗೆ ಮಾಡೋದು ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ನಾವು. ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದಂದರೆ ಹಿಂದೆ ನಾವು ಉಲ್ಲನಲ್ಲಿ ಹೊಲ್ಕೊಳ್ಳೋಣ ಬನ್ನಿ. ಇವಾಗ ಈ ಥರದ್ದೊಂದು ತಗೊಳ್ಳಿ, ಇಲ್ಲ ಅಂದರೆ ಸೂಜಿ ತಗೊಳ್ಳಿ. ಹುಲ್ಲನ್ನು ಪೋಣಿಸ್ಕೊಂಡು ನಾವಿವಾಗ ಹೊಲ್ಕೋಬೇಕು. ಯಾವ ಥರ ಹೊಲ್ಕೋಬೇಕು ಅಂದರೆ ನಾವು ಕರೆಕ್ಟಾಗಿ ಫ್ಲವರ್ ಎಲ್ಲಿಗೆ ಹಿಡ್ಕೊಂಡು ಅದ್ರ ಆಪೋಸಿಟ್ ಅಂದರೆ ಬ್ಯಾಕ್ ಸೈಡ್ ನಾವು ಇದನ್ನು ಹೊಲ್ಕೋಬೇಕಾಗುತ್ತೆ. ಹೊಲ್ಕೊಳ್ಳೋಣ ಬನ್ನಿ ಇವಾಗ. ನೋಡಿ ಯಾವ ಥರ ಈಗ ಅಟ್ಯಾಚ್ ಆಗಿದೆ ಅದು ಅಂತ. ಇದು ನೆಕ್ಸ್ಟ್ ನಾವಿವಾಗ ಬ್ಯಾಕ್ ಸೈಡು ಹುಕ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನಾವು ಅಲ್ಲಿಗೆ ಒಂದು ಸೈಡು ಗುಂಡಿ ಹಾಕೋಬೇಕು. ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ನಾವು ಹೋಲ್ ಮಾಡ್ಕೋಬೇಕು. ಗುಂಡಿ ಹಾಕೋದಕ್ಕೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟು ಈ ಥರ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ಇವಾಗ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಥರ ಅಟ್ಯಾಚ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. +2
3 4 ಆ್ಯಂಡ್ 5 ಚೈನ್ ಹಾಕ್ಕೊಂಡು ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಅದ್ರ ಸೈಡಿಗೆ ಇನ್ನೂ ಒಂದು ಚೈನ್ ಹಾಕ್ಕೊಳ್ಳಿ ಡಬಲ್ ಕ್ರೋಶೆನ, ಯಾಕಂದರೆ ಗಟ್ಟಿಗೆ ಬರಬೇಕಲ್ವ, ಸೊ ಅದು ಕೂರಬೇಕಲ್ಲ. ಸೊ ಇವಾಗ ನಾವೇನು 5 ಚೈನ್ ಹಾಕ್ಕೊಂಡಿದ್ದೀವಿ ಅದ್ರ ಸುತ್ತ ನಾವು ಮತ್ತೆ ಒಂದೊಂದು ರೌಂಡು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಅದು. ನೆಕ್ಸ್ಟು ನಾವು ಗುಂಡಿ ಹಾಕ್ಕೋಬೇಕು. ನಾನು ವೈಟ್ ಕಲರ್ ಬಟನ್ ತೊಗೊಂಡಿದ್ದೀನಿ ನೋಡಿ, ಇಲ್ಲಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ಥರ. ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ ಬನ್ನಿ ನಾವು. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿದ್ರಲ್ಲ. ನೋಡಿ ಗುಂಡಿನೂ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಇದೇ ಥರ ಹೆಚ್ಚು ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್.